ಗಾಯ್ಸ್, ಏನಂದರೆ ಇವತ್ತು ಗೀ ರೈಸ್ ಮಾಡ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಏನಂದರೆ ಐಟಮ್ಸು 2 ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಕೊಂಡಿರೋದು, ಪುದೀನ ಮತ್ತು ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡಿರೋದು, 2ರಿಂದ 3 ಹಸಿಮೆಣಸಿನ್ಕಾಯಿ, ಮತ್ತು ಇಲ್ಲಿ ಬಟಾಣಿ, ಇಲ್ಲಿ ಗೋಡಂಬಿ, ಇಲ್ಲಿ ಸೋಂಪು, ಲವಂಗ ಎಲ್ಲ ಇದೆಲ್ಲ ಅದು ಐಟಮ್ಸು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ರೈಸ್ ಈಗ ಒಂದು ಪ್ಯಾನ್ ತೊಗೊಂಡಿದ್ದಕ್ಕೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇದನ್ನು ಇದು ಓಕೆನಾ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ರೈಸ್ ಇವಾಗ ಸ್ವಲ್ಪ ತುಪ್ಪ ಓಕೆನಾ. ನೋಡಿ ಗೊತ್ತಿದ್ದೀರ. ಇವಾಗ ಇದು ಪಲಾವ್ ಎಲೆ, ಚಕ್ಕೆ, ಲವಂಗ ಅವೆಲ್ಲ ನೋಡಿ ಇವಾಗ ಹಾಕೊಳ್ಳೋಣ. ಇವಾಗ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಈರುಳ್ಳಿ ಹಾಕೊಂಡು ಮತ್ತು ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಹುರಿದುಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ಗಂಟೆ ಹುರ್ಕೋಬೇಕು. ರೈಸ್ ಇವಾಗ ಈರುಳ್ಳಿನ ಗೋಲ್ಡನ್ ಕಲರ್ ಬರೋ ಗಂಟೆ ನೀವು ಹುರ್ಕೋಬೇಕು. ರೈಸ್ ಇವಾಗ ಹಸಿ ಬಟಾಣಿ ಹಾಕೊಳ್ಳೋಣ. ಹಾಕೊಂಡು ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. ರೈಸ್ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಗೋಡಂಬಿನ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಗೈಸ್ ಇವಾಗ ಕೊತ್ತಂಬರಿ ಪುದೀನ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ರೈಸ್ ಇವಾಗ ನೀವು ಹಾಲು ಮಾಮೂಲಿ ಹಾಕ್ಬೋದು, ತೆಂಗಿನಕಾಯಿ ಹಾಕ್ಬೋದು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅಕ್ಕಿ ಹಾಕೊಳ್ಳೋಣ. ರೈಸ್ ನಾವು ಇರೋದು 4 ಮೆಂಬರ್ಸ್ ಅಲ್ವಾ, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಹಾಕೋತೀವಿ. ನಿಮ್ಮನ್ನ ಎಷ್ಟು ಇದ್ರೆ ಅಷ್ಟು ನೀವು ಅಳತೆ ಹಾಕೊಳ್ಳಿ ಈ ಅಕ್ಕಿನ. ರೈಸ್ ಇವಾಗ ನೀರು ಹಾಕೊಳ್ಳೋಣ. ಫೈನಲ್ ಇವಾಗ ಕುಕ್ಕರ್ನ ಲಿಟ್ಟಾಗಿ ಮುಚ್ಕೊಡಿ. ಇವಾಗ ವಿಸಿಲ್ ಹಾಕೋಣ. ರೈಸ್ ಫೈನಲ್ ರೆಡಿ ಆಗಿದೆ. ಗೀ ರೈಸ್ಗೆ ಕಾಂಬಿನೇಷನು ಚಟ್ನಿ. ಗೀ ರೈಸ್ಗೆ ಕಾಂಬಿನೇಷನ್ ಚಟ್ನಿ ಓಕೆನಾ. ಸೂಪರ್ ಇದೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.